ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BE ಸಮಾಜಶಾಸ್ತ್ರದ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಳುವ. ನಾವು ಈಗಾಗಲೇ ಹಳೆಯ ವಿಡಿಯೋವನ್ನೆಲ್ಲ ನೀವು ನೋಡಿದರೆ ಅದರಲ್ಲಿ ಸಂಪೂರ್ಣವಾಗಿ ಸಮಾಜಶಾಸ್ತ್ರದ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಹಾಗೂ ಅದರ ವಿವರಣೆಗಳನ್ನು ನಾನು ಈಗಾಗಲೇ ನಿಮಗೆ ಕೊಟ್ಟಿರುತ್ತೇನೆ. ಯಾರೆಲ್ಲ ಇದುವರೆಗೂ ಆ ವಿಡಿಯೋಗಳನ್ನು ನೋಡಲಿಲ್ಲೋ ಪ್ಲೇ ಲಿಸ್ಟಲ್ಲಿದೆ, ಅದನ್ನು ನೋಡಿಕೊಳ್ಳಿ. ಆರಂಭದಿಂದ ನೀವು ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ ಅಂತಾದರೆ ಇವತ್ತಿನಿಂದ ಎಲ್ಲವನ್ನೂ ಕೂಡ ಆರಂಭದಿಂದ ನಿಮಗೆ ನಾನು ತಿಳಿಸ್ತಾ ಹೋಗುವಂಥದ್ದು. ಸಮಾಜಶಾಸ್ತ್ರದಲ್ಲಿ ಓದಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಬ್ಲಾಕ್ 1ರಿಂದ 2ರಿಂದ 3ರಿಂದ 4 ಬ್ಲಾಕ್ನಿಂದಲೂ ಕೂಡ ನೀವು ಆಯ್ಕೆಗಳನ್ನು ಮಾಡಿಕೊಂಡು ಓದ್ಕೊಳ್ಬೇಕು. ಯಾಕಂದರೆ ಅವರು 4 ಬ್ಲಾಕಿನಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ. ಆದ್ದರಿಂದ ನಾವು 4 ಬ್ಲಾಕಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗಬೇಕು. ಮೊದಲಿಗೆ ನೀವು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ ನಂತರ ಅದರಲ್ಲಿ ವಿವರಣೆ ಏನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನೀವು ಓದಬೇಕು. ಆರಂಭದಲ್ಲಿ ನೀವು ವಿವರಣೆಯನ್ನು ನೋಡಿದರೆ ನಿಮಗೇನಾಗ್ತದೆ ಅಂದರೆ ನಿಮಗೆ ಸಮಯ ಇಲ್ಲದಂತಹ ಸಂದರ್ಭದಲ್ಲಿ ಅದು ಕಷ್ಟ, ಅದು ಅರ್ಥ ಆಗಲಿಲ್ಲ ಅಂತ ನಿಮಗೆ ಅನ್ನಿಸ್ತದೆ. ಏನೂ ಅರ್ಥ ಆಗ್ತಾ ಇಲ್ಲ, ಸುಮ್ಮನೆ ಓದ್ತಾ ಇದ್ದೇನೆ, ಏನೂ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆ ನೀವೇನು ಮಾಡಬೇಕು, ಮೊದಲಿಗೆ ಆ ಪಾಯಿಂಟ್ಸ್ಗಳನ್ನೆಲ್ಲ ಸರಿಯಾಗಿ ಕಲ್ತ್ಕೊಳ್ಳಿ ಅಂತ ಹೇಳಿದರೆ ಅರ್ಥ ಮಾಡಿಕೊಂಡು ಕಲಿಯಿರಿ. ಇಲ್ಲ ಅಂತಾದರೆ ಬಾಯ್ಪಾಠ ಮಾಡುವುದರ ಮೂಲಕ ಆ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳಿ. ಅದಾದ ಮೇಲೆ ನೀವು ಕಲ್ತಿರುವಂತಹ ಪಾಯಿಂಟ್ಸಿಗೆ ಏನು ವಿವರಣೆ ಇದೆ, ನೀವು ಕಲ್ತಿರುವಂತಹ ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ಯಾವ ವಿಚಾರವನ್ನು ಕೊಟ್ಟಿದ್ದಾರೆ ಅಂತ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. ಇನ್ನು ಕೆಲವರಿಗೆ ಟೆಕ್ಸ್ಟ್ ಬುಕ್ಕುಗಳು ಸಿಗಲಿಲ್ಲ ಅಂತ ಆದರೆ ನೀವೇನು ಮಾಡಿ, ನಾನು ಕೊಟ್ಟಿರುವಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅಥವಾ ಕೇಳ್ಕೊಳ್ಳಿ. ನಾನು ಅವರು ಕೊಟ್ಟಿರುವಂತಹ ವಿವರಣೆಗಳನ್ನು ಹಾಗೆಯೇ ನಿಮಗೆ ನಾನು ತಿಳಿಸ್ಕೊಟ್ಟಿರುವಂಥದ್ದು. ತುಂಬಾ ವಿಡಿಯೋದಲ್ಲಿ ನಾನೇನು ಮಾಡಿದ್ದೇನೆ, ಅದರಲ್ಲಿ ಅವರು ಕೊಟ್ಟಿರುವ ವಿವರಣೆಯನ್ನು ಹಾಗೆಯೇ ನಿಮಗೆ ಕೊಟ್ಟಿರುವಂಥದ್ದು ಅಥವಾ ಹೇಳಿರುವಂಥದ್ದು. ಕಾರಣ, ಎಷ್ಟೋ ಜನ ಓದ್ಕೊಳ್ಳಿಕ್ಕೆ ಸಮಯ ಇಲ್ಲ, ಪುಸ್ತಕ ನೋಡ್ಕೊಳ್ಳಿಕ್ಕೆ ಸಮಯ ಇಲ್ಲ ಅಂತಂದವರು ನೀವು ಈ ವಿಡಿಯೋವನ್ನು ಕೇಳಿಕೊಂಡ್ರೆ ಸಾಕು. ನಿಮ್ಮ ಕೆಲಸದ ಜೊತೆಗೆ ಅಥವಾ ನೀವು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಈ ವಿಡಿಯೋವನ್ನು ನೀವು ಕೇಳ್ತಾ ಈ ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು. ಆ ಪಾಯಿಂಟ್ಸ್ಗಳನ್ನು ಕೇಳುವಂಥದ್ದು, ಅದರಲ್ಲಿ ಕೊಟ್ಟಿರುವಂಥ ವಿವರಣೆಯನ್ನು ಕೇಳುವುದರ ಮೂಲಕ ನಿಮಗೆ ಅದು ನೆನಪಲ್ಲಿ ಇರ್ತದೆ. 2-3 ಬಾರಿ ನೀವು ವಿಡಿಯೋವನ್ನು ಕೇಳಿದಾಗ ನೀವು ಓದ್ಕೊಳ್ಬೇಕು ಅಂತಲೇ ಇಲ್ಲ, ನಿಮಗೆ ಆ ಪಾಯಿಂಟ್ಸ್ಗಳು ಬರಲಿಕ್ಕೆ ಆರಂಭ ಆಗ್ತದೆ. ಹಾಗೆಯೇ ನೀವು ಪ್ರಶ್ನೆಗಳನ್ನು ಬರೀಬೇಕಾದರೆ 5 ಅಂಕದ ಪ್ರಶ್ನೆಗಾದರೆ 1-1.5 ಪುಟದಷ್ಟು ನಿಮ್ಮ ಉತ್ತರ ಇರಲಿ. ಹಾಗೆಯೇ 10 ಅಂಕದ ಪ್ರಶ್ನೆಗಾದರೆ 3ರಿಂದ 4 ಪುಟದಷ್ಟು ನಾವು ಉತ್ತರವನ್ನು ಬರೆಯುವ. 15 ಅಂಕದ ಪ್ರಶ್ನೆಗೆ 4ರಿಂದ 5 ಪುಟಗಳಷ್ಟು ಉತ್ತರವನ್ನು ಬರೆಯುವ. ಇಷ್ಟೇ ಪುಟವನ್ನು ಉತ್ತರ ಬರೀಬೇಕು ಅಂತ ಯಾವುದೇ ನಿಯಮ ಇಲ್ಲ. ಆದರೆ ನಾವು ಸಮಯವನ್ನು ಹೊಂದಿಸಿಕೊಂಡು ನಾವು ಬರೆಯಬಹುದಾದಂತಹ ಪಾಯಿಂಟ್ಸ್ಗಳನ್ನು, ಅದರ ವಿವರಣೆಗಳನ್ನು ಬರೆಯುವಾಗ ಆ ರೀತಿ ಬರೆದ್ರೆ ನಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಎನ್ನುವ ಕಾರಣದಿಂದಾಗಿ ತಿಳಿಸ್ತಾ ಇರುವಂಥದ್ದು. ಇನ್ನು ನಿಮಗೆ ಹೆಚ್ಚು ಸಮಯ ಇದೆ, ನೀವು ತುಂಬಾ ಫಾಸ್ಟಾಗಿ ಉತ್ತರವನ್ನು ಬರಿತೀರಿ, ಹೆಚ್ಚು ಸಮಯ ಇದೆ ಅಂತಂದರೆ ಇನ್ನಷ್ಟು ಹೆಚ್ಚು ಪುಟಗಳನ್ನು ಕೂಡ ಬರಿತಾ ಹೋಗ್ಬೋದು. ಪಾಯಿಂಟ್ಸ್ಗಳೊಂದಿದ್ದರೆ ನಿಮಗೆ ವಿವರಣೆಯನ್ನು ನೀವು ಕಲ್ತಿರುವಂತಹ ಸಮಾಜದಿಂದ, ನಿಮ್ಮ ಸುತ್ತಮುತ್ತಲಿನ ವಿಚಾರಗಳಿಂದ ನೀವು ಇನ್ನಷ್ಟು ವಿವರಣೆಯನ್ನು ಕೊಡ್ತಾನೆ ಹೋಗ್ಬೋದು. ನಾವು ಈಗಾಗಲೇ ಇದರಲ್ಲಿ ಮುಖ್ಯವಾದಂತಹ ಪ್ರಶ್ನೆ 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸ್ಮೃತಿಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಹಿಂದೂ ನೀತಿ ನಿಯಮಗಳ ಸಂಹಿತೆಯ ಒಂದು ವಿಷಯವಾಗಿರುವಂಥದ್ದು. ಇದು ಧರ್ಮಶಾಸ್ತ್ರಗಳ ಜೊತೆಗೆ ಒಳಗೂಡಿರುವಂಥದ್ದು. ಅದರ ಒಂದು ಇದು ಕೆಲವರ ಬರವಣಿಗೆಗಳಲ್ಲಿ, ನಿರೂಪಣೆಗಳಲ್ಲಿ ನಂತರ ಕಠಿಣತೆಯನ್ನು ಹೇರಿರುವುದರಿಂದಾಗಿ ಹಿಂದೂ ಸಮಾಜದ ಮುಂದಿನ ಪೀಳಿಗೆಯವರಿಗೆ ಸಮಸ್ಯೆ ಸೃಷ್ಟಿಯಾಯಿತು. ಮನುಸ್ಮೃತಿಯಿಂದ ಆಗಿಂದಾಗಿ ನಮಗೆ ತಿಳಿಯುವಂಥದ್ದು ಸ್ಮೃತಿಗಳು ಮತ್ತು ಶ್ರುತಿಗಳು. ಅದಾದ ಮೇಲೆ ನಾವು ಕಲ್ತಿರುವಂಥ ವಿಚಾರ ಪುರುಷಾರ್ಥಗಳ ಬಗ್ಗೆ ತಿಳ್ಕೊಂಡೆವು. ಒಟ್ಟು 4 ಪುರುಷಾರ್ಥಗಳಿದೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಒಟ್ಟಿಗೆ ಹಿಡಿದಿಟ್ಟುಕೋ, ಸಮಾಜವನ್ನು ಸಂರಕ್ಷಿಸುತ್ತದೆ, ಸುಸ್ಥಿರವಾಗಿಡುತ್ತದೆ ಎನ್ನುವಂಥದ್ದು. ಈ ಧರ್ಮ ಎನ್ನುವಂಥದ್ದು ದಿನನಿತ್ಯದ ಜೀವನದಲ್ಲಿ ನಡತೆಯ ಸಂಹಿತೆಯನ್ನು ಧರ್ಮವು ಹೇಳಿದೆ. ಧರ್ಮ ಅನ್ನುವ ಪದವು ಎನ್ನುವ ಪದದಿಂದ ಉತ್ಪತ್ತಿಯಾಗಿದೆ. ಅದನ್ನು ಒಟ್ಟಿಗೆ ಹಿಡಿದಿಟ್ಟುಕೋ ಎನ್ನುವ ಅರ್ಥವನ್ನು ಕೂಡ ನೀಡ್ತದೆ. ಅದರಲ್ಲಿ ಅರ್ಥ ಅಂದರೆ ಅದು ಸಂಪತ್ತನ್ನು ಗಳಿಸುವುದು. ಸಮಾಜದ ಅಭಿವೃದ್ಧಿಗೋಸ್ಕರ ಸಂಪತ್ತಿನ ಪ್ರಾಮುಖ್ಯವನ್ನು ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ನಿರೂಪಿಸಿದ್ದಾನೆ. ಆದುದರಿಂದ ಸಂಪತ್ತನ್ನು ಗಳಿಸುವಾಗ
ಜೊತೆಗೆ ಧರ್ಮದ ನಿಯಮಗಳನ್ನು ವ್ಯಕ್ತಿ ಅನುಸರಿಸಬೇಕು. ಇನ್ನು ಕಾಮ, ಮೋಕ್ಷ ಇದೆಲ್ಲವನ್ನು ಕೂಡ ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಅದಾದ ಮೇಲೆ ಬ್ರಹ್ಮಚರ್ಯಾಶ್ರಮ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ. ವರ್ಣಧರ್ಮದ ಬಗ್ಗೆ, ಅವರ ಕರ್ತವ್ಯಗಳ ಬಗ್ಗೆ ಓದ್ಕೊಳ್ಬೇಕು. ಬ್ರಾಹ್ಮಣರ ವರ್ಣದ ಕರ್ತವ್ಯಗಳು, ಕ್ಷತ್ರಿಯ ವರ್ಣದ ಕರ್ತವ್ಯಗಳು, ಇದು 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. 5 ಅಂಕಕ್ಕೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಆಶ್ರಮ ಧರ್ಮ, 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಆಶ್ರಮ ಧರ್ಮ. ಅದರಲ್ಲಿ 4 ಆಶ್ರಮ ಧರ್ಮವನ್ನು ಕಾಣ್ಬೋದು. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ನಾವು ಈ ರೀತಿಯಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ. 5 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಏನು 5 ಅಂಕ ಅಂತ ಕೂಡ ಹಾಕ್ಕೊಳ್ಳಿ. 10 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ 10 ಅಂಕ, 15 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ 15 ಅಂಕ ಎನ್ನುವಂಥದ್ದನ್ನು ಗುರುತನ್ನು ಹಾಕ್ಕೊಳ್ಳಿ. ಇನ್ನು ಬರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ ಅಂತ ಹೇಳಿದರೆ ಅದು ವಿವಾಹ. ವಿವಾಹದಲ್ಲಿ ನಾವು ವಿವಾಹದ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಬೇಕು, ವಿವಾಹದ ಉದ್ದೇಶಗಳ ಬಗ್ಗೆ ತಿಳ್ಕೊಳ್ಬೇಕು, ಹಾಗೆ ವಿವಾಹದ ಬಗೆಗಳ ಬಗ್ಗೆ ತಿಳ್ಕೊಳ್ಬೇಕು. ಮೊದಲಿಗೆ ನಾವು ವಿವಾಹದ ವ್ಯಾಖ್ಯೆಗಳನ್ನು ತಿಳ್ಕೊಳ್ಳುವ. ವಿವಾಹವು ಒಬ್ಬರು ವ್ಯಕ್ತಿಗಳ ನಡುವಿನ ಒಂದು ಸಾಮಾಜಿಕ ಮತ್ತು ಕಾನೂನಿನ ಒಪ್ಪಂದವಾಗಿದ್ದು, ಅದು ಕಾನೂನಾತ್ಮಕವಾಗಿ, ಆರ್ಥಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಅವರುಗಳ ಜೀವನವನ್ನು ಒಂದುಗೂಡಿಸುತ್ತದೆ. ಹಾರ್ಟನ್ ಮತ್ತು ಹಂಟ್ ರವರ ಪ್ರಕಾರ ವಿವಾಹವು ಅಂಗೀಕಾರಗೊಂಡ ಸಾಮಾಜಿಕ ಮಾದರಿಯಾಗಿದ್ದು, ಇದರಲ್ಲಿ 2 ಅಥವಾ ಹೆಚ್ಚಿನ ವ್ಯಕ್ತಿಗಳು ಒಂದು ಕುಟುಂಬವನ್ನು ಸ್ಥಾಪಿಸುತ್ತಾರೆ. ಬ್ರಾನಿಸ್ಲಾ ಮಲಿನವೋಸ್ಕಿ ಹೇಳುವಂತೆ ವಿವಾಹವು ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಪೋಷಣೆಗಾಗಿ ಇರುವ ಒಂದು ಒಪ್ಪಂದವಾಗಿದೆ. ಆಲ್ಫ್ರೆಡ್ ಮೆಕ್ಲೆಂಗ್ಲಿಯವರ ಪ್ರಕಾರ ಸಾಮಾಜಿಕವಾಗಿ ಅಂಗೀಕೃತವಾದ ನಿರ್ದಿಷ್ಟಪಡಿಸಿದ ನಿಬಂಧನೆಗಳಲ್ಲಿ ಪತಿ ಪತ್ನಿಯರಾಗಿ ಒಬ್ಬ ಪುರುಷ ಹಾಗೂ ಸ್ತ್ರೀಯನ್ನು ಸಾರ್ವಜನಿಕವಾಗಿ ಒಟ್ಟುಗೂಡಿಸುವಂತಹ ಕ್ರಮವೇ ಅದು ವಿವಾಹ ಅಂತ ಹೇಳ್ತಾರೆ. ನಾವು ಮೊದಲಿಗೆ ವಿವಾಹದ ಲಕ್ಷಣಗಳನ್ನು ತಿಳ್ಕೊಳ್ಳುವ. ವಿವಾಹದ ಲಕ್ಷಣಗಳನ್ನು ನಾವು ನೋಡೋದಾದರೆ, ಹೆಚ್ಚು ಕಡಿಮೆ ವಿವಾಹವು ಒಂದು ಸಾರ್ವತ್ರಿಕ ಸಂಸ್ಥೆ. 2 ಪುರುಷರ ಮತ್ತು ಮಹಿಳೆಯರ ನಡುವಿನ ಒಂದು ಶಾಶ್ವತ ಸಂಬಂಧವನ್ನು ವಿವಾಹವು ಸೃಷ್ಟಿಸುತ್ತದೆ. 3 ವಿವಾಹಕ್ಕೆ ಸಾಮಾಜಿಕ ಹಾಗೂ ಕಾನೂನಿನ ಮನ್ನಣೆ ಅವಶ್ಯಕವಿದೆ. ವಿವಾಹಕ್ಕೆ ಸಾಮಾಜಿಕ ಹಾಗೂ ಕಾನೂನಿನ ಮನ್ನಣೆ ಅವಶ್ಯಕವಿದೆ. ವಿವಾಹವು ಕ್ರಿಯಾವಿಧಿಗಳು ಹಾಗೂ ಆಚರಣೆಗಳೊಂದಿಗೆ ಹೆಣೆದುಕೊಂಡಿದೆ. 5 ವಿವಾಹವು ಪಾರಸ್ಪರಿಕ ಹೊಣೆಗಾರಿಕೆಗಳನ್ನು ಸೃಷ್ಟಿಸುತ್ತದೆ. ವಿವಾಹವು ಪಾರಸ್ಪರಿಕ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತದೆ. ವಿವಾಹದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ನೋಡಿಕೊಂಡೆವು. ಇನ್ನು ವಿವಾಹದ ಲಕ್ಷಣಗಳ ವಿವರಣೆಯನ್ನು ತಿಳ್ಕೊಳ್ಳೋಣ. ಮೊದಲನೇ ಪಾಯಿಂಟ್, ಹೆಚ್ಚು ಕಡಿಮೆ ವಿವಾಹ ಒಂದು ಸಾರ್ವತ್ರಿಕ ಸಂಸ್ಥೆ. ಪಾಯಿಂಟ್ ನಂಬರ್ 1, ವಿವಾಹವು ಹೆಚ್ಚು ಕಡಿಮೆ ಒಂದು ಸಾರ್ವತ್ರಿಕ ಸಂಸ್ಥೆ. ಸರಿ, ಏನಿದು ಸಾರ್ವತ್ರಿಕ ಸಂಸ್ಥೆ ಅಂದರೆ? ವಿವಾಹವು ನಾಗರಿಕರ ಮತ್ತು ಅನಾಗರಿಕರ ಸಮಾಜದಲ್ಲಿಯೇ ಅಲ್ಲದೆ ಸುಶಿಕ್ಷಿತ ಪೂರ್ವ ಸಮಾಜಗಳಲ್ಲಿಯೂ ಕೂಡ ಕಾಣುತ್ತದೆ. ವಿವಾಹವು ನಾಗರಿಕ ಹಾಗೂ ಅನಾಗರಿಕ ಸಮಾಜಗಳಲ್ಲಿಯೇ ಅಲ್ಲದೆ ಸುಶಿಕ್ಷಿತ ಮತ್ತು ಪೂರ್ವ ಸಮಾಜದಲ್ಲಿಯೂ ಕೂಡ ಇದು ಕಾಣುತ್ತದೆ. ವಿವಾಹದ ಬಗೆಗಳು, ವಿಧಿಗಳು ಹಾಗೂ ಆಚರಣೆಗಳು ಮತ್ತು ವಿವಾಹದಲ್ಲಿ ಸಂಗಾತಿಗಳ ಸಂಖ್ಯೆ ಇತ್ಯಾದಿ ಸಾಮಾನ್ಯವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅದು ವ್ಯತ್ಯಾಸವಾಗಿರುತ್ತದೆ. ಉದಾಹರಣೆಯನ್ನು ನಾವು ನೋಡುವುದಾದರೆ,
ಜಪಾನಿನಲ್ಲಿ ಬ್ರಹ್ಮಚರ್ಯವನ್ನು ಸಾರ್ವತ್ರಿಕವಾಗಿ ಖಂಡಿಸಲಾಗಿದೆ. ಜಪಾನಿನಲ್ಲಿ ಬ್ರಹ್ಮಚರ್ಯವನ್ನು ಸಾರ್ವತ್ರಿಕವಾಗಿ ಖಂಡಿಸಲಾಗಿದೆ. ಕೊರಿಯಾದಲ್ಲಿ ಅವಿವಾಹಿತ ವ್ಯಕ್ತಿಗಳನ್ನು ಅಪೂರ್ಣಗೊಂಡ ವ್ಯಕ್ತಿಗಳು ಎಂದು ಕರೆಯಲಾಗುತ್ತದೆ. ಕೊರಿಯಾದಲ್ಲಿ ಅವಿವಾಹಿತರು, ವಿವಾಹವಾಗದೇ ಇರುವವರನ್ನು ಏನಂತ ಕರೀತಾರೆ? ಅಪೂರ್ಣಗೊಂಡ ವ್ಯಕ್ತಿ ಎಂದು ಕರೆಯಲಾಗ್ತದೆ. ಹಿಂದೂಗಳಲ್ಲಿ ವಿವಾಹವು ಒಂದು ಪವಿತ್ರವಾದ ಸಂಸ್ಕಾರದಾಗಿದ್ದು ಹೆಚ್ಚು ಕಡಿಮೆ ಅವಶ್ಯಕವಾದುದಾಗಿದೆ. ನೀಲಗಿರಿಯ ತೊಡ ಜನರು ವಿವಾಹಕ್ಕೆ ಮೊದಲೇ ಅವಿವಾಹಿತ ಹೆಣ್ಣು ಮಗು ಸಾವನ್ನಪ್ಪಿದರೆ ಕ್ರಿಯಾವಿಧಿಗಳ ನೆರವೇರಿಸುವಿಕೆಯನ್ನು ನಿರಾಕರಿಸುತ್ತಿದ್ದರು. ಆದರೆ ಪಾರ್ಥಿವ ಶರೀರಕ್ಕೆ ವೈವಾಹಿಕ ಕಾರ್ಯಗಳ ವಿಧಿವಿಧಾನಗಳನ್ನು ನೆರವೇರಿಸಿದ ನಂತರವೇ ಶವ ಸಂಸ್ಕಾರವನ್ನು ಮಾಡಲಾಗ್ತಾಯಿತ್ತು. ಕನ್ಫ್ಯೂಷಿಯಸ್ ಎಂಬ ಚೀನಾ ತತ್ವಜ್ಞಾನಿಯ ಪ್ರಕಾರ ಜೀವನ ಮೂರ್ತಿ ಯಾವ ವ್ಯಕ್ತಿಗಳು ಅವಿವಾಹಿತರಾಗಿ ಉಳಿಯುವರೋ ಅದು ದೊಡ್ಡ ಅಪರಾಧ ಎಸಗಿದಂತೆ. ಇನ್ನು 2ನೇ ಪಾಯಿಂಟ್, ಪುರುಷ ಮತ್ತು ಮಹಿಳೆಯರ ನಡುವಿನ ಒಂದು ಶಾಶ್ವತವಾದ ಸಂಬಂಧ ವಿವಾಹವು ಸೃಷ್ಟಿಸುತ್ತದೆ. ವಯಸ್ಕ ಪುರುಷ ಹಾಗೂ ಮಹಿಳೆಯ ನಡುವೆ ಒಂದು ಸಾಪೇಕ್ಷಿತ, ಶಾಶ್ವತ, ಹೆಚ್ಚು ಕಡಿಮೆ ದೀರ್ಘಕಾಲದ ಬಂಧನವನ್ನು ವಿವಾಹವು ಸೃಷ್ಟಿಸುತ್ತದೆ. ಲೈಂಗಿಕ ಬಯಕೆಗಳನ್ನು ತೃಪ್ತಿಪಡಿಸುವುದಲ್ಲದೆ ಸಂತಾನೋತ್ಪತ್ತಿಯ ನಂತರವೂ ಪತಿಪತ್ನಿಯರ ನಡುವಿನ ಸಂಬಂಧವನ್ನು ಸುದೀರ್ಘವಾಗಿ ಮುಂದುವರಿಯುವಂತಾಗಿದೆ. ಇನ್ನು 3ನೇ ಪಾಯಿಂಟ್, ವಿವಾಹಕ್ಕೆ ಸಾಮಾಜಿಕ ಮತ್ತು ಕಾನೂನಿನ ಮನ್ನಣೆ ಅವಶ್ಯಕ ಇದೆ. ಪದ್ಧತಿಗಳು, ನೈತಿಕ ನಿಯಮಗಳಿರ್ಬೋದು ಮೂಲಕ ಸಮಾಜದ ಮನ್ನಣೆ ನೀಡಿದಾಗ ಮಾತ್ರವೇ ಒಂದು ವೈವಾಹಿಕ ಸಂಬಂಧಕ್ಕೆ ಪುರುಷ ಹಾಗೂ ಮಹಿಳೆ ಒಳಗಾಗ್ತಾಳೆ. ಕೆಲವು ಸಂದರ್ಭದಲ್ಲಿ ರಾಜ್ಯವು ಕೂಡ ವಿವಾಹಕ್ಕೆ ಮನ್ನಣೆಯನ್ನು ಕೊಡ್ತದೆ. ಹಾಗಾಗಿ ರಾಜ್ಯವಾಗಲಿ ಸಮಾಜವಾಗಲಿ ಪುರುಷ ಮತ್ತು ಮಹಿಳೆಯರ ವೈವಾಹಿಕ ಸಂಬಂಧಕ್ಕೆ ಮನ್ನಣೆಯನ್ನು ನೀಡಬೇಕಾಗ್ತದೆ. ರಾಜ್ಯ ಅಥವಾ ಸಮಾಜದ ಒಪ್ಪಿಗೆಯು ವೈವಾಹಿಕ ಸಂಬಂಧದ ಸ್ಥಾಪನೆಗೆ ಮೂಲಭೂತ ಪೂರ್ವ ಷರತ್ತಾಗಿರುತ್ತದೆ. ಇನ್ನು 4ನೇ ಪಾಯಿಂಟ್ನಲ್ಲಿ ವಿವಾಹವು ಕ್ರಿಯಾವಿಧಿಗಳು ಹಾಗೂ ಆಚರಣೆಗಳೊಂದಿಗೆ ಹೆಣೆದುಕೊಂಡಿದೆ. ಸಪ್ತಪದಿ, ಮಾಂಗಲ್ಯ ಧಾರಣೆ, ವೈವಾಹಿಕ ಉಂಗುರ ಧಾರಣೆ ಮೊದಲಾದವುಗಳಂತಹ ವಿವಿಧ ಆಚರಣೆಗಳು, ಔಪಚಾರಿಕಗಳು, ಪದ್ಧತಿಗಳ ಮೂಲಕ ವಿವಾಹವು ಸಾಮಾಜಿಕ ಮನ್ನಣೆಯನ್ನು ಪಡೆದುಕೊಳ್ಳುತ್ತದೆ. ಪಾಯಿಂಟ್ ನಂಬರ್ 5, ವಿವಾಹವು ಪಾರಸ್ಪರಿಕ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತದೆ. ವಿವಾಹವು ಪತಿಪತ್ನಿಯರ ಮೇಲೆ ನಿರ್ದಿಷ್ಟವಾದ ಹಕ್ಕು ಹಾಗೆ ಕರ್ತವ್ಯಗಳನ್ನು ಹೇರುತ್ತದೆ. ಪತಿ ಪತ್ನಿಯರು ಹಾಗೂ ಅವರ ಮಕ್ಕಳು ಪಾರಸ್ಪರಿಕವಾಗಿ ಬೆಂಬಲ ಹೊಂದಲಿಕ್ಕೆ ಹಕ್ಕುಗಳು, ಕರ್ತವ್ಯಗಳು ಅವಶ್ಯಕವಾಗಿದೆ. ಇವಿಷ್ಟು ವಿವಾಹದ ಲಕ್ಷಣಗಳಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ವಿವಾಹದ ಕಾರ್ಯಗಳ ಬಗ್ಗೆ ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.